ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಯಾರೋ ಒಬ್ಬರು ಮೊನ್ನೆ ಒಂದು ಕ್ವಶನ್ ಕೇಳಿದರು. ಗ್ರಹಗಳು, ನಕ್ಷತ್ರಗಳು ಲಕ್ಷ ಕೋಟಿ ಕೋಟಿ ವರ್ಷಗಳ ಹಿಂದನೂ ಕೂಡ ಇದ್ದಾರೆ. ಮನುಷ್ಯನ ಜನ್ಮವೂ ಕೂಡ ಲಕ್ಷ ವರ್ಷದ ಹಿಂದೆನೇ ಆಗಿದೆ. ಆಗಲೂ ಕೂಡ ಅದೇ ಗ್ರಹ ಇತ್ತು, ಆಗಲೂ ಮನುಷ್ಯ ಇದ್ದ. ಈಗಲೂ ಕೂಡ ಸೇಮ್ ಗ್ರಹಗಳಿದ್ದಾವೆ, ನಕ್ಷತ್ರಗಳಿದ್ದಾವೆ. ಈಗಲೂ ಕೂಡ ಸೇಮ್ ಮನುಷ್ಯನೇ ಇದ್ದಾನೆ. ಬಟ್ ನಾವು ಚಿಕ್ಕವರಿದ್ದಾಗ ಜನರಿಗೆ ಎಷ್ಟು ಸಮಸ್ಯೆಗಳಿತ್ತು, ಅದರ 10 ಪಟ್ಟು ಸಮಸ್ಯೆಗಳು ಈಗ ಯಾಕೆ? ಗ್ರಹಗಳು ಯಾಕೆ ಅಷ್ಟು ಸಮಸ್ಯೆಗಳು ಈಗ ಜನರಿಗೆ ಕೊಡ್ತಾ ಇದೆ? ಸೊ ಭಾಳ ಅದ್ಭುತವಾದ ಪ್ರಶ್ನೆ ಇದೆ ಆ್ಯಕ್ಚುಲಿ. ತುಂಬ ಸರಿ ಹೇಳಿದ್ದೀವಿ, ನಾವು ಹೇಳಿದ್ದೀವಿ. ಪಂಡಿತರು, ಪಾಮರರು, ಜ್ಞಾನಿಗಳು, ಜ್ಯೋತಿಷ್ಯಜ್ಞರು ಬಹಳ ಜನ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಸೋ ಆ್ಯಂಡ್ ಸೋ ಡೇಟು ಟೈಮಲ್ಲಿ ಹುಟ್ಟಿದ್ದಾನೆ ಅಂದರೆ ಅವನು ಆವತ್ತೇ ಅದೇ ಸಮಯದಲ್ಲೇ ಹುಟ್ಟಬೇಕು ಅಂತ ಆಲ್ರೆಡಿ ಪ್ರಕೃತಿಯಿಂದ ನಿರ್ಧಾರಿತ. ಯಾವ್ಯಾವ ಗ್ರಹಗತಿಗಳು ಅವನು ಹುಟ್ಟುವಂತಹ ಸಮಯದಲ್ಲಿ ಆಕಾಶದಲ್ಲಿರಬೇಕು, ಅದು ಹಂಗೇ ಇರಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಹುಟ್ಟು ಮತ್ತು ಸಾವು ಇವೆರಡೂ ಕೂಡ ಅತ್ಯಂತ ಸೀಕ್ರೆಟ್ ಆಗಿರುವಂತಹ ವಿಷಯಗಳು ಮತ್ತು ಮನುಷ್ಯನ ಕಂಟ್ರೋಲಲ್ಲಿ ಇರದೇ ಇರುವಂತಹ ವಿಷಯಗಳು. ಹುಟ್ಟು ಸಾವು ಅಂತೂ 100% ಇಲ್ಲ. ಹಾಗಿದ್ದ ಮೇಲೆ ಕರ್ಮಾಧಾರಿತವಾಗಿ ನಮ್ಮ ಜಾತಕ ನಿರ್ಮಾಣ ಆಗಿರುತ್ತೆ. ಈ ತಂದೆ ತಾಯಿಗೆ ಇಂಥವನೇ ಮದುವೆ ಆಗಬೇಕು, ಇಂಥವ್ರ ಹೊಟ್ಟೆಯಲ್ಲಿ ಇಂಥವರೇ ಮಕ್ಕಳು ಹುಟ್ಟಬೇಕು, ಇಂಥವ್ರ ಆಯುಷ್ಯ ಇಷ್ಟೇ, ಇವ್ರಿಗೆ ಈ ರೋಗ ಬರಬೇಕು, ಇವ್ರದ್ದು ಇನ್ಕಮ್ ಇಷ್ಟೇ ಇರಬೇಕು, ಇವ್ರದ್ದು ಮಾನಸಿಕ ನೆಮ್ಮದಿ ಇಷ್ಟೇ ಇರಬೇಕು. ಸೊ ಇವೆಲ್ಲವೂ ಕೂಡ ಪೂರ್ವ ನಿರ್ಧಾರಿತ ಇರ್ತದೆ. ಯಾವುದೂ ಕೂಡ ಚೇಂಜ್ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದೂ ಕೂಡ ಇಂಟರ್ಫಿಯರೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಆಗ ಇಲ್ಲದೆ ಇರುವಂತಹ ನಾನಾ ರೀತಿಯಾದ ಕಷ್ಟ ಕಾರ್ಪಣ್ಯ, ರೋಗಗಳು, ಬಡತನ, ಆರ್ಥಿಕ ಸಮಸ್ಯೆ ಗ್ರಹಗಳು ಈಗ ಯಾಕೆ ಜಾಸ್ತಿ ಕೊಡ್ತಾ ಇದೆ ಅಂತ ಕಾರಣ ಮತ್ತು ಉತ್ತರ ಬಹಳ ಸ್ಪಷ್ಟವಾಗಿದೆ. ಕಳೆದ 20 ವರ್ಷದ ಹಿಂದಿನ ಮಾತಿದೆ, ಬಹಳ ದೂರದ ಮಾತಲ್ಲ, ಒಂದು 20-25 ವರ್ಷ ಹಿಂದಿನ ಮಾತು. ಓಕೆ, ಅಲ್ಲಿವರೆಗೂ ಕೂಡ ಜನರು ಧರ್ಮ ಮತ್ತು ಕರ್ಮ ಎರಡೂ ಕೂಡ ತುಂಬ ಅದ್ಭುತವಾಗಿ ಪಾಲನೆ ಮಾಡ್ತಾ ಬರ್ತಾ ಇದ್ರು. ತದನಂತರ ಯಾವಾಗ ವ್ಯಕ್ತಿ ಅಥವಾ ಮನುಷ್ಯ ಧರ್ಮ ಮತ್ತು ಕರ್ಮದಲ್ಲಿ ಫ್ರಾಡ್ಸು, ಫಾಲ್ಟ್ಸು ಇದೆಲ್ಲವೂ ಕೂಡ ಮಾಡ್ತಾ ಬಂದ, ಆಗ ಜನರ ಬದುಕಿನಲ್ಲಿ ಗ್ರಹಗತಿಗಳು ಅವುಗಳಿಗೆ ಸಂಬಂಧಪಟ್ಟಂಗೆ ಫಲಗಳು ಕೊಡಲಿಕ್ಕೆ ಶುರು ಮಾಡ್ತವೆ. ಈಗಿನೊಂದು 50 ವರ್ಷ, 60 ವರ್ಷ, 100 ವರ್ಷದ ಹಿಂದೆ ಯಾರೋ ಒಬ್ಬ ನಮ್ಮಿಂದ ದುಡ್ಡು ಇಸ್ಕೊಂಡು ಹೋಗ್ತಾನೆ. ತ್ರಿಮೂರ್ತಿ ಒಂದು 500 ರೂಪಾಯಿ ಕೊಡಪ್ಪ ಅಂತ ಕೊಡ್ತೀವಿ ನಾವು. ನಾನು 100 ವರ್ಷ ಹಿಂದಿನ ಮಾತಾಡ್ತಾ ಇದ್ದೆ. ಕೊಡ್ತೀವಿ. ಆ ವ್ಯಕ್ತಿ ತೆಗೆದುಕೊಂಡು ಹೋಗಿರುವಂತಹ ವ್ಯಕ್ತಿ ಅವನು ಮುಂಚಿತವಾಗಿ ನನಗೆ ಹೇಳಿರ್ತಾನೆ, ಒಂದು 30 ದಿನ, 15 ದಿನ, 20 ದಿನ ಬಿಟ್ಟು ವಾಪಸ್ ತಂದು ಕೊಡ್ತೀನಿ ಅಂತ. ಓಕೆ ಅಂತ ನಾವು ಕೊಟ್ಟಿರ್ತೀವಿ. ಹೋಗಿ ಎಕ್ಸಾಕ್ಟ್ ಹೇಳಿದ ಮಾತಿಗೆ ತಪ್ಪದೇನೆ 15, 20, 30 ದಿನದ ನಂತರ ಆ ವ್ಯಕ್ತಿ ಬಂದು ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟು ಹೋಗ್ತಾನೆ. ಇದು 100 ವರ್ಷದ ಹಿಂದೆ ನಡೀತಾ ಬರ್ತಾ ಇತ್ತು. ತದನಂತರ ನಿಧಾನಗತಿಯಲ್ಲಿ ಜನರು ಧರ್ಮ ಮತ್ತು ಕರ್ಮದ ಹಾದಿ ತಪ್ತಾ ಬಂದರು. ಇಸ್ಕೊಂಡಿರೋಂಥ ದುಡ್ಡು ಕೊಡಲಿಲ್ಲ, 500 ಇಸ್ಕೊಂಡು 400 ಕೊಟ್ಟಿದ್ಯಾ ಅಂತ ಜಗಳ ಆಡೋದು, ಅಥವಾ ಮೊದಲೇ ಮಾತಾಗಿರುತ್ತೆ 1 ಬಡ್ಡಿ 2 ಬಡ್ಡಿ ಅಂತ ಗೊತ್ತಿದ್ದು ದುಡ್ಡು ಇಸ್ಕೊಂಡೋಗಿ ಮತ್ತು ವಾಪಸ್ ತಂದು ಕೊಡದೇ ಇರೋದು. ಆಲ್ರೆಡಿ ವ್ಯಕ್ತಿ ಸಾಲ ತೆಗೆದುಕೊಳ್ಳುವಾಗ 1 ಬಡ್ಡಿ ಅಂತ ಮಾತುಕತೆ ಆಗಿದೆ, ನೀವು ತೆಗೆದುಕೊಂಡು ಹೋಗಿದ್ದೀರಾ.
ಅದರ ಪ್ರಕಾರ ನೀವು 1 ಬಡ್ಡಿ ಕೊಡಲೇಬೇಕು. ಅಸಲು ಗಂಟು ಎರಡೂ ಮುಟ್ಟಿಸ್ಲೇಬೇಕು, ಬಡ್ಡಿ ಸಮೇತ ಮುಟ್ಟಿಸ್ಲೇಬೇಕು. ಇದು ಮಾತಾಗಿದೆ. ನೀವು 1 ಬಡ್ಡಿನೂ ಕೊಡಲಿಲ್ಲ ಮತ್ತು ತೆಗೆದುಕೊಂಡು ಹೋಗಿರೋಂಥ ಗಂಟು ಕೂಡ ಕೊಡಲಿಲ್ಲ ಅಂದರೆ ಇದು ಪಾಪಕರ್ಮದಲ್ಲಿ ಬರುತ್ತೆ. ಮತ್ತು ಕೊಟ್ಟಿರುವಂಥ ವ್ಯಕ್ತಿ 1 ಬಡ್ಡಿ ಅಂತ ಮಾತು ಆಡಿ 3 ಬಡ್ಡಿ 5 ಬಡ್ಡಿ ಹಚ್ಚೋದು, ಅಥವಾ ಆಲ್ರೆಡಿ ಅವನು ಸರಿಯಾಗಿ ಕಟ್ಟಿದ್ದಾನೆ ಆದರೂ ಕೂಡ ಡಬಲ್ ಸರಿ ಮೋಸ ಮಾಡಿ ಇಸ್ಬೋದು, ಇದು ಕೂಡ ಪಾಪಕರ್ಮದಲ್ಲಿ ಬರುತ್ತದೆ. ಸೊ ಈ ಥರ ಪಾಪ ಕರ್ಮ ನಮ್ಮದು ಅಕ್ಯುಮುಲೇಟ್ ಆಗ್ತಾ ಬರ್ತದೆ. ಮುಂದಿನ ಜನ್ಮದಲ್ಲಿ ಇಬ್ಬರಲ್ಲಿ ಒಬ್ಬರು ಜನ್ಮ ಆದಾಗ ಜಾತಕದಲ್ಲಿ 2ನೇ ಮನೆ 11ನೇ ಮನೆ ಮತ್ತು ಆ ಮನೆಯ ಸ್ವಾಮಿ ಡ್ಯಾಮೇಜ್ ಆಗಿಬಿಟ್ಟು ಆ ವ್ಯಕ್ತಿಗೆ ಆರ್ಥಿಕ ಸಂಕಷ್ಟ ಇರುವಂತಹ ಮನೆಯಲ್ಲಿ ಜನ್ಮ ತೆಗೆದುಕೊಳ್ತಾನೆ. ಅಥವಾ ಒಳ್ಳೆಯ ಮನೆಯಲ್ಲಿ ಜನ್ಮ ತೆಗೆದುಕೊಂಡರೂ ಕೂಡ ಇದ್ದದ್ದೆಲ್ಲ ಮಾರಿ ನಾಶ ಆಗಿ ಪೂರ್ಣವಾಗಿ ಬೀದಿಗೆ ಬಂದು ಬಿಡ್ತಾನೆ ಅಂತಾರೆ. ಇದು ಕೂಡ ಎಕ್ಸಾಂಪಲ್ಸ್ ನಮ್ಮ ಕಣ್ಣು ಮುಂದೆ ಆಗಿದೆ. ಸೊ ಇದು ಆರ್ಥಿಕವಾಗಿ ಒಂದು 100 ವರ್ಷದ ಹಿಂದೆ ಜನರು ಅವ್ರಿವ್ರ ಚಾಡಿ ಹೇಳೋದು, ಅವ್ರಿವ್ರ ಬಗ್ಗೆ ಒಂದು ಕೆಟ್ಟ ಆಲೋಚನೆ ಮಾಡೋದು, ಯಾರೋ ಉದ್ಧಾರ ಆಗ್ತಾಯಿದ್ರೆ ಅವ್ನ ಕಾಲು ಹಿಡಿದು ಎಳೆಯೋದು, ಇದು ಯಾವುದೂ ಕೂಡ ಮಾಡ್ತಿರ್ಲಿಲ್ಲ. ಬರ್ತಾ 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 ಜನರು ಕೂಡ ಅದರ ಹಾದಿ ಹೆಂಗೆ ತುಳಿತಾ ಬಂದರೂ ಅದೇ ರೀತಿಯಾಗಿ ಕರ್ಮ ಕೂಡ ಅಲೈನ್, ಪ್ಲಾನೆಟರಿ ಕರ್ಮಗಳು ಅಲೈನ್ ಆಗಲಿಕ್ಕೆ ಶುರು ಮಾಡ್ತವೆ. ಆ ಕಾಲದಲ್ಲಿ ಜನರು ಪತಿಯಾಗಿರ್ಬೋದು ಪತ್ನಿಯಾಗಿರ್ಬೋದು ಒಬ್ರಿಗೊಬ್ರು ಚೀಟಿಂಗ್ ಮಾಡ್ತಿರಲಿಲ್ಲ, ಮೋಸ ಮಾಡ್ತಿರ್ಲಿಲ್ಲ. ಈಗ ಅದೆಲ್ಲವೂ ಕೂಡ ನಡೀತಾ ಇದೆ. ಮುಂದಿನ ಜನ್ಮದಲ್ಲಿ ಆ ವ್ಯಕ್ತಿಯ ಜಾತಕದ 7ನೇ ಮನೆ ಮತ್ತು 7ನೇ ಮನೆ ಸ್ವಾಮಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ತಾನೆ. ಶನಿ ಕೇತು ಬಂದು ಕೂತ್ಕೋಬೋದು, 7ನೇ ಮನೆಯಲ್ಲಿ ರಾಹು ಬಂದು ಕೂತ್ಕೋಬೋದು. ಸೊ ಈ ಥರ ಪ್ರಾಬ್ಲಮ್ಸ್ ಆಗಿಬಿಟ್ಟು ಈ ಜನ್ಮದಲ್ಲಿ ಮದುವೆ ವಿಚಾರವಾಗಿ 2-3 ಡೈವರ್ಸು, ಮದುವೆ ಆಗದೇ ಇರೋದು, ಈ ಥರದ ಸಮಸ್ಯೆಗಳು. ಏನೋ ಯಾವುದೋ ಒಂದು ಕಾಲದಲ್ಲಿ ಯಾವುದಾದ್ರೂ ಪ್ರಾಣಿದಾಗಿರ್ಬೋದು ಮನುಷ್ಯನದಾಗಿರ್ಬೋದು ಚಿಕ್ಕ ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟಿರೋದಾಗಿದ್ದರೆ, ಅಥವಾ ಗರ್ಭ ತೆಗೆಸಿಕೊಳ್ಳುವಂಥದ್ದು ಮಾಡಿದರೆ, ಏನೇ ಔಷಧಿ ತೆಗೆದುಕೊಂಡು ಗರ್ಭ ಕ್ಯಾನ್ಸಲ್ ಮಾಡಿಸೋದು, ಗರ್ಭ ತೆಗೆಸೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮ್ಮದು ಮತ್ತು ಬೇರೆ ಪ್ರಾಣಿಗಳ ಮರಿಗಳನ್ನು ಸಾಯಿಸಿದರೆ, ಅಥವಾ ಅವುಗಳ ಗೂಡನ್ನು ಏನಾದರೂ ನಾವು ನಾಶ ಮಾಡಿದರೆ, ಇನ್ನೇನೋ ಒಂದು ಪ್ರಾಣಿಗಳ ಮರಿಗಳಿಗೆ ಮಕ್ಕಳಿಗಳಿಗೆ ಅಥವಾ ಮೊಟ್ಟೆಗಳನ್ನು ನಾಶ ಮಾಡಿದರೆ, ಇವೆಲ್ಲವೂ ಕೂಡ ನಮ್ಮದು 5th ಹೌಸು ಡ್ಯಾಮೇಜ್ ಆಗುತ್ತೆ. ಆಗ ನಮ್ಮ ಮದುವೆ ಆದಮೇಲೆ ನಮಗೆ ಹುಟ್ಟುವಂಥ ಮಕ್ಕಳಲ್ಲಿ ಸಮಸ್ಯೆ, ನಮ್ಮ ಮಕ್ಕಳ ಆರೋಗ್ಯ ಸಮಸ್ಯೆ, ಅಥವಾ ಸಂತಾನ ಡಿಲೇ ಆಗ್ಬೋದು, ಅಥವಾ ಸಂತಾನ ಆಗಲಿಕ್ಕೂ ಇಲ್ಲ. ಇವೆಲ್ಲವೂ ಕೂಡ 5ನೇ ಮನೆ ಡ್ಯಾಮೇಜ್ ಆದಾಗ ಬರುತ್ತೆ. ಸೊ ಒಟ್ಟಾರೆಯಾಗಿ ಯಾವಾಗ ವ್ಯಕ್ತಿ ಕರ್ಮ ಧರ್ಮದ ಹಾದಿ ತಪ್ಪುತ್ತಾನೆ, ಆಯಾ ಕಾಲಕ್ಕೆ ಆಯಾ ದೇಶಕ್ಕೆ ಅನುಗುಣವಾಗಿ ಗ್ರಹಗತಿಗಳು ಫಲವನ್ನು ಕೊಡ್ತಾ ಬರ್ತಾ. ಈಗ ಇವತ್ತಿನಿಂದ 100 ವರ್ಷ ಬಿಟ್ಟು ಮತ್ತೆ ಅವು ಗ್ರಹಗತಿಗಳು ಕೊಡುವಂಥ ಫಲ ಬೇರೆ ಇರ್ತದೆ, ಸೇಮ್ ಇರೋದಿಲ್ಲ. ಅಕಸ್ಮಾತ್ ಇವತ್ತಿನಿಂದ ಭೂಮಿ ಮೇಲಿರುವಂಥ ಅಷ್ಟೂ ಜನರು ಕೂಡ ಕರ್ಮ ಮತ್ತು ಧರ್ಮದ ಹಾದಿಯಲ್ಲಿ ನಡೀತಾ ಬಂದರೆ ನೆಕ್ಸ್ಟ್ ಹುಟ್ಟುವಂತಹ ಏನು ಜನ್ರೇಷನ್ ಇರುತ್ತೆ ನಾವೇ ಮತ್ತೆ ಹುಟ್ಟಬಹುದು, ಅಥವಾ ಇನ್ನೇನೋ ಎಲ್ಲೋ ಬೇರೆ ಕಡೆ ಹುಟ್ಟಬಹುದು, ಅಥವಾ ಇನ್ನೇನು ಬೇಕಾದಾಗ ಅದು ಯಾರು ಕಂಡಿದ್ದಾರೆ, ನಾವಂತೂ ಕಂಡಿಲ್ಲ. ನೆಕ್ಸ್ಟ್ ಜನ್ರೇಷನ್ದು ಜಾತಕಗಳು ತುಂಬ ಅದ್ಭುತವಾಗಿ ನಿರ್ಮಾಣ ಆಗ್ತವೆ, ಇದಂತೂ ಪಕ್ಕ. ಓಕೆ, ಅದರಲ್ಲೇನು ಸಂಶಯ ಇಲ್ಲ. ಇವಾಗ ಒಬ್ಬ ವಕೀಲ್ ಇದ್ದಾನೆ, ಕೋರ್ಟ್ ಲಾಯರ್ ಇದ್ದಾನೆ. ಯಾವುದೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿ ಬಂದು ಅವನ ಹತ್ರ ಬಂದು, ಸರ್ ಈ ಥರ ನಾನು ಮರ್ಡರ್ ಮಾಡಿದ್ದೀನಿ, ಈ ಥರ ನಮಗೆ ಜೈಲಾಗದೇ ಇರೋಂಗೆ ನೋಡ್ಕೊಳ್ಳಿ, ಅಥವಾ ನಮ್ಮ ಕೇಸನ್ನು ನೀವು ವಕಾಲತ್ತು ವಹಿಸಿ ಅಂದರೆ, ಅಕಸ್ಮಾತ್ ಆ ಲಾಯರ್ ಆ ಕೇಸನ್ನು ತೆಗೆದುಕೊಂಡು ಹೋರಾಟ ಮಾಡಿ ಆ ವ್ಯಕ್ತಿಯನ್ನು ಬಚಾವ್ ಮಾಡಿದರೆ, ಉಳಿಸಿದರೆ, ಇದು ಲಾಯರಿಗೆ ಪಾಪಕರ್ಮ ಹತ್ತೋದಿಲ್ಲ. ಯಾಕಂದರೆ ಅವನು ತನ್ನ ವೃತ್ತಿ ಧರ್ಮವನ್ನು ನಿಭಾಯಿಸಿದ್ದಕ್ಕಾಗಿ ಅದನ್ನು ಪರಿಗಣನೆ ಮಾಡೋದಿಲ್ಲ.
ಕೊಲೆ ಮಾಡಿರುವಂಥ ವ್ಯಕ್ತಿಯೂ ಕೂಡ ಒಳ್ಳೆಯ ವ್ಯಕ್ತಿ, ಧರ್ಮ ಮತ್ತು ಕರ್ಮದ ಹಾದಿಯಿಂದ ನಡೀತಾ ಇರುವಂಥ ವ್ಯಕ್ತಿ ಇದ್ದ, ಅಂಥವನನ್ನು ಇವನು ಮುಗಿಸಿದ್ದ ಅಂದರೆ ಅವನಿಗೆ ಪಾಪಕರ್ಮ ಹತ್ತುತ್ತೆ. ಲಾಯರ್ ಆದವನು ತನ್ನ ಹತ್ತಿರ ಬಂದಂಥ ಕ್ಲೈಂಟಿನ ಕೇಸಿನ ಜೊತೆಗೆ ಮತ್ತು ಎದುರಾಳಿ ವ್ಯಕ್ತಿಯದ್ದು ಕೂಡ ಡಬಲ್ ಗೇಮ್ ಮಾಡಿ ಇಬ್ಬರದು ಕೇಸು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದ ಅಂದರೂ ಕೂಡ ಲಾಯರಿಗೆ ಪಾಪಕರ್ಮ ಹತ್ತುತ್ತೆ. ಅವನ ಮಕ್ಕಳಿಗೆ 108 ರೋಗಗಳು, ಅವನ ಮಕ್ಕಳು ಸಾವಾಗೋದು, ಅವನ ಸಂಸಾರ ಇದರಲ್ಲಿ ಪ್ರಾಬ್ಲಮ್ಸು, ನಾನಾ ರೀತಿಯಾದ ಅನಾರೋಗ್ಯಗಳು ಇವೆಲ್ಲವೂ ಕೂಡ ಬರ್ತವೆ. ಒಬ್ಬ ವೈದ್ಯ ಇದ್ದಾನೆ, ವೈದ್ಯನ ಹತ್ರ ಒಂದು ಪೇಷಂಟ್ ಬಂದಿದೆ, ವೈದ್ಯ ಚಿಕಿತ್ಸೆ ಕೊಟ್ಟಿದ್ದಾನೆ, ಆದರೆ ಆ ಚಿಕಿತ್ಸೆ ಗುಣಮುಖ ಆಗಿಲ್ಲ, ಆ ವ್ಯಕ್ತಿ ರೋಗ ಏನಿದೆ ಅಥವಾ ವ್ಯಕ್ತಿಗೆ ಅವನಿಗೆ ಯಾವುದೇ ರೀತಿಯಾದ ಹುಷಾರಾಗಿಲ್ಲ ಅಂದರೆ ವೈದ್ಯರಿಗೆ ಯಾವುದೇ ರೀತಿಯಾದ ಪಾಪಕರ್ಮ ಅಂಟೋದಿಲ್ಲ. ಅಕಸ್ಮಾತ್ ಆ ವೈದ್ಯ ಏನಾದರೂ ಅನಾವಶ್ಯಕವಾಗಿ ಔಷಧಿಗಳನ್ನು ಬರೆಯೋದು, ಪ್ರಜ್ಞೆಯಲ್ಲಿದ್ದು, ಪ್ರಜ್ಞಾಪರಾಧ ಅಂತಾರೆ ಅದಕ್ಕೆ, ಗೊತ್ತಿದ್ದು ಈ ವ್ಯಕ್ತಿಗೆ ಈ ಔಷಧಿ ಅವಶ್ಯಕತೆ ಇಲ್ಲ, ಕೊಟ್ಟರೂ ಯೂಸ್ ಇಲ್ಲ, ಈ ವ್ಯಕ್ತಿಗೆ ಈ ಟೆಸ್ಟ್ಗಳ ಔಷಧಿ ಇಲ್ಲ, ಅವಶ್ಯಕತೆ ಇಲ್ಲ, ಟೆಸ್ಟ್ಗಳ ಅವಶ್ಯಕತೆ ಇಲ್ಲ, ಗೊತ್ತಿದ್ದು ಮತ್ತೆ ಆ ಟೆಸ್ಟ್ಗಳನ್ನು ಬರೆಯೋದು. ಆ ರೋಗಿಗೆ ಓನ್ಲಿ CBC ಟೆಸ್ಟ್ ಮಾತ್ರ ಅವಶ್ಯಕತೆ ಇದೆ, ಆದರೂ ಕೂಡ ದುಡ್ಡಿನ ಆಸೆಗೆ ಸ್ವಲ್ಪ ಕಮಿಷನ್ ಇರುತ್ತೆ, ನಮಗೂ ಕೂಡ ಕೊಡ್ತಾರೆ ಕಮಿಷನ್, ಇಲ್ಲ ಅಂತಿಲ್ಲ. ಕಮಿಷನ್ ಕೊಡೋದು ಇಸ್ಕೊಳ್ಳೋದು ಏನೂ ಪಾಪಕರ್ಮದಲ್ಲಿ ಬರೋದಿಲ್ಲ. ಆದರೆ ಕಮಿಷನ್ ಜಾಸ್ತಿ ತೆಗೆದುಕೊಳ್ಳಲಿಕ್ಕಾಗಿ ಅನಾವಶ್ಯಕವಾದ ಟೆಸ್ಟ್ಗಳು, ಅನಾವಶ್ಯಕವಾಗಿ ರೆಫರ್ ಮಾಡ್ತಾ ಇದ್ರಿ, ಅನಾವಶ್ಯಕವಾಗಿ ಬೇಕಿಲ್ಲದ ಔಷಧಿಗಳನ್ನು ಆ ವ್ಯಕ್ತಿಗೆ ಕೊಡ್ತಾ ಇದ್ರಿ ಅಂದರೆ ಖಂಡಿತವಾಗೂ ಆ ವೈದ್ಯನಿಗೆ ಅದ್ಭುತವಾದ ಪಾಪಕರ್ಮ ಅಂಟತ್ತೆ. ತನ್ನ ಮಕ್ಕಳಿಗೆ ಕ್ಯಾನ್ಸರ್ ಆಗ್ಬೋದು, ತನ್ನ ಮಕ್ಕಳಿಗೆ ನಾನಾ ರೀತಿಯಾದ ಅನಾರೋಗ್ಯ ಕಾಡ್ಬೋದು, ಇಡೀ ಸಂಸಾರದಲ್ಲಿರುವಂಥ ಅಷ್ಟು ಜನರಿಗೂ ಕೂಡ ಶುಗರು, BP, ಥೈರಾಯ್ಡ್ ಬರ್ಬೋದು. ಅವನು ಕೂಡ ಗಳಿಸಿರುವಂಥ ದುಡ್ಡು ಆಸ್ಪತ್ರೆಗೆ ಇಡಬಹುದು, ಆಕ್ಸಿಡೆಂಟ್ಸ್ ಆಗ್ಬೋದು, ಸಂತಾನ ಕಳೆದುಕೊಳ್ಬೋದು, ಇವೆಲ್ಲವೂ ಕೂಡ ವೈದ್ಯನಿಗೆ ಹತ್ತುತ್ತೆ. ಮಿತ್ರ, ಒಬ್ಬ ಮಟನ್ ಅಥವಾ ಚಿಕನ್ ಕಟ್ ಮಾಡುವಂಥ ವ್ಯಕ್ತಿ ಇದ್ದಾನೆ, ಡೈಲಿ 100 ಕುರಿ ಕಟ್ ಮಾಡಲಿ, 100 ಕೋಳಿ ಕಟ್ ಮಾಡಲಿ, ಅವನಿಗೆ ಯಾವುದೇ ರೀತಿಯಾದ ಪಾಪಕರ್ಮ ಅಂಟೋದಿಲ್ಲ. ಯಾಕಂದರೆ ಅವನು ವೃತ್ತಿ ಧರ್ಮ, ಹಿ ಈಸ್ ಪ್ರಾಕ್ಟಿಸಿಂಗ್ ಹಿಸ್ ಕರ್ಮ. ದೇವರು ಅವನಿಗೆ ಅದೇ ಕರ್ಮ ಮಾಡಬೇಕು ಅಂತ ನಿಯೋಜನೆ ಮಾಡಿದ್ದಾನೆ, ಅವನು ಮಾಡ್ತಾ ಇದ್ದಾನೆ, ಅದರಲ್ಲೇನು ತಪ್ಪಿಲ್ಲ. ಅಕಸ್ಮಾತ್ ಅದೇ ವ್ಯಕ್ತಿ ಮೋಜು ಮಸ್ತಿಗೆ ಒಂದು ಪ್ರಾಣಿಯನ್ನು ಚಿತ್ರಹಿಂಸೆ ಕೊಟ್ಟು ಆ ಚಿತ್ರಹಿಂಸೆಯಿಂದ ಆನಂದವನ್ನು ಪಡೆದು ಅದಕ್ಕೆ ಕಟ್ ಮಾಡಿದ್ದ ಅಂದರೆ ಅದು ಪಾಪಕರ್ಮದಲ್ಲಿ ಬರ್ತದೆ. ಒಬ್ಬ ವ್ಯಕ್ತಿ ನಾನ್ ವೆಜಿಟೇರಿಯನ್ ತಿಂತಾ ಇದ್ದಾನೆ ಅಂದರೆ ಅವನಿಗೆ ಯಾವುದೇ ರೀತಿಯಾದ ಪಾಪಕರ್ಮ ಅಂಟೋದಿಲ್ಲ. ಸಿಗರೆಟ್ ಸೇರ್ತಾ ಇದ್ದಾನೆ, ದಾರು ಕುಡಿತಾ ಇದ್ದಾನೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಅಂದರೆ ಯಾವುದೇ ರೀತಿಯಾದ ಪಾಪಕರ್ಮಗಳು ಅಂಟೋದಿಲ್ಲ. ಕೇವಲ ಅವನು ತನ್ನ ದೇಹವನ್ನು ನಾಶ ಮಾಡ್ಕೊಂಡಿರ್ಬೋದು ಅಷ್ಟೇ, ಬಟ್ ಅದು ಪಾಪ ಪುಣ್ಯ ಕರ್ಮಗಳಲ್ಲಿ ಅದು ಅನ್ವಯಿಸೋದಿಲ್ಲ. ಒಬ್ಬ ವ್ಯಕ್ತಿ ದೇವರನ್ನು ಯಾವತ್ತೂ ಪೂಜೆನೇ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ ಅಂದರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಪಾಪಕರ್ಮಗಳು ಅಂಟೋದಿಲ್ಲ. ಇಡೀ ಜೀವನದಲ್ಲಿ ಅವನು ಯಾವುದೇ ಕೂಡ ವ್ರತ, ಉಪವಾಸ, ದೇವರ ಮುಂದೆ ಕೂತು ಭಜನೆ ಮಾಡಿಲ್ಲ, ಮಂತ್ರ ಹೇಳಿಲ್ಲ, ಜಪ ಮಾಡಿಲ್ಲ, ತಪ ಮಾಡಿಲ್ಲ, ಕುಂಕುಮ ಹಚ್ಕೊಂಡಿಲ್ಲ, ವಿಭೂತಿ ಹಚ್ಕೊಂಡಿಲ್ಲ, ರುದ್ರಾಕ್ಷಿ ಎಣಿಸಿಲ್ಲ, ಸಂಧ್ಯಾವಂದನ ಮಾಡಿಲ್ಲ, ಲಿಂಗ ಪೂಜೆ ಮಾಡಿಲ್ಲ, ಬೈಬಲ್ ಓದಿಲ್ಲ, ಕುರಾನ್ ಓದಿಲ್ಲ, ಮೆಕ್ಕ ಹೋಗಿಲ್ಲ, ಮದಿನಾ ಹೋಗಿಲ್ಲ, ದೇವರೇ ಇಲ್ಲ ಅಂದರೂ ಕೂಡ ಆ ವ್ಯಕ್ತಿಗೆ ಯಾವುದೇ ರೀತಿಯಾದ ಪಾಪಕರ್ಮ ಅಂಟೋದಿಲ್ಲ. ಇದ್ಯಾವುದೂ ಕೂಡ ಪಾಪ ಪುಣ್ಯವನ್ನು ನಿರ್ಧಾರ ಮಾಡುವಂಥ ಕ್ರೈಟೀರಿಯಾಸ್ ಅಲ್ಲ. ವ್ಯಕ್ತಿಯಲ್ಲಿ ಅಹಂಕಾರ ಇತ್ತು ಅಂದರೂ ಕೂಡ ಅದರ ನೆಗೆಟಿವ್ ಎಫೆಕ್ಟು ನೋಡ್ಲಿಕ್ಕೆ ಸಿಗುತ್ತೆ. ಅಹಂಕಾರ ಯಾವುದೇ ದುಡ್ಡಿನ ಅಹಂಕಾರ ಇರ್ಬೋದು, ಜ್ಞಾನದ ಅಹಂಕಾರ ಇರ್ಬೋದು, ಅಥವಾ ನನಗೆ ಎಲ್ಲನೂ ಗೊತ್ತು, ನನ್ನ ಮುಂದೆ ಯಾರೂ ಇಲ್ಲ, ಈ ಥರದ ಅಹಂಕಾರ ನಿಮ್ಮಲ್ಲಿತ್ತು, ನನ್ನಲ್ಲಿತ್ತು ಅಂದರೆ ಒಂದು ದಿನ ಅದು ಮೂಲೆಯಲ್ಲಿ ಹಾಕಿ ಒದೆಯೋದು ನಿಶ್ಚಿತ. ಭಗವದ್ಗೀತೆ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಯಾವುದೇ ಎಲ್ಲೂ ಕೂಡ ಜ್ಯೋತಿಷ್ಶಾಸ್ತ್ರದ ಉಲ್ಲೇಖ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಓನ್ಲಿ ಕರ್ಮ, ಧರ್ಮ ಮತ್ತು ಭಕ್ತಿ ಯೋಗ, ಬುದ್ಧಿ,
ಇಂದ್ರಿಯ, ದೇಹ ಮತ್ತು ಸಾಧನೆ, ಇವುಗಳ ವಿಷಯವಾಗಿ ಮಾತ್ರ ಚರ್ಚೆ ಆಗುತ್ತೆ 3 ಗ್ರಂಥಗಳಲ್ಲಿಯೂ ಕೂಡ. ಎಲ್ಲಿಯೂ ಕೂಡ ಜ್ಯೋತಿಷ್ಶಾಸ್ತ್ರ ನಿಮ್ಮ ಗ್ರಹಗತಿಗಳಿಂದ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಎಲ್ಲಿಯೂ ಕೂಡ ಉಲ್ಲೇಖ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಮಿತ್ರ. ಕಾರಣ ಏನು ಅಂದರೆ ಜ್ಯೋತಿಷ್ಶಾಸ್ತ್ರ ಏನಿದೆ ಕರ್ಮಾಧಾರಿತ, ಕರ್ಮ ನೆಟ್ಟಗಿದ್ರೆ ಎಲ್ಲನೂ ನೆಟ್ಟಗಿರುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಅವ್ರಿಗೆ ಬಿದ್ದಿಲ್ಲ ಅಲ್ಲಿ. ಸೊ ಆ ಕಾರಣಕ್ಕೇನೆ ಇಂಪಾರ್ಟೆಂಟ್ ಪಿಲ್ಲರ್ಸ್ ಏನಿದಾವೆ, ಫಂಡಮೆಂಟಲ್ ಪಿಲ್ಲರ್ಸ್, ಅವುಗಳ ಬಗ್ಗೆ ಮಾತ್ರ ವಿವರಣೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. 1-2 ಉದಾಹರಣೆಗಳು ನಾನು ನಿಮ್ಗೆ ಹೇಳ್ತೀನಿ. ನನ್ನ ಜಾತಕವನ್ನು, ಇದು ಯಾರ ಜಾತಕ ಅಂತ ಹೇಳದೇನೆ ಯಾವುದಾದ್ರೂ ಒಬ್ಬ ಜ್ಯೋತಿಷಿ ಮುಂದೆ ನೀವು ನನ್ನ ಜಾತಕವನ್ನು ಇಟ್ಟರೆ ಅವನು ಮುಕ್ಕೊಂಡ್ಬಿಡ್ತಾನೆ. ಇದು ಯಾರದಪ್ಪ ಜಾತಕ, ಎಷ್ಟು ಕಷ್ಟದಿಂದ ಕೂಡಿದೆ ಅಂತ. 4 ಗ್ರಹಗಳು 8ನೇ ಮನೆಯಲ್ಲಿ, 1 ಗ್ರಹ 12ನೇ ಮನೆಯಲ್ಲಿ, 1 ಗ್ರಹ ನೀಚ, ಲಗ್ನೇಶ ಮೃತ ಇದ್ದಾನೆ. 7, 8, 9, 10ನೇ ಮನೆ ಸ್ವಾಮಿ 8ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿದ್ದಾನೆ. 11ನೇ ಮನೆ ಸ್ವಾಮಿ ನೀಚನಾಗಿದ್ದಾನೆ. ಸೊ ಇಂಥ ಜಾತಕವನ್ನು ಯಾವುದಾದ್ರೂ ಒಬ್ಬ ಜ್ಯೋತಿಷಿ ಮುಂದೆ ಇಟ್ಟರೆ ಏನಿದೆ ಮಾರ ಜಾತಕದಲ್ಲಿ ಏನೂ ಇಲ್ಲ ಅಂತ. ಬಟ್ ನಾನು ನನ್ನ 30ನೇ ವಯಸ್ಸಲ್ಲಿ ತರಕಾರಿ ತಂದಿದ್ದೀನಿ. ಫಸ್ಟ್ ಟೈಮ್ ಏನೋ ಒಂದು, ಅದು ಯಾಕೆ ತರಲಿಕ್ಕೆ ಬೇಕಾಯಿತು ಅಂದರೆ ಕಲಿಬೇಕು ನಾನು ಅಂತ. 30ನೇ ವಯಸ್ಸಲ್ಲಿ ತರಕಾರಿ, 35ನೇ ವಯಸ್ಸಲ್ಲಿ ಗಿರಣಿಗೆ ಹೋಗಿ ಹಿಟ್ಟು ತೆಗೆದುಕೊಂಡ್ಬಂದಿದ್ದೇನೆ. ಗಿರಣಿಗೆ ಹೋಗಿ ಹಿಟ್ಟು ಬೀಸ್ಕೊಂಡ್ಬಂದಿದ್ದೀನಿ ನಾನು. ಕಾರಣ ಏನು ಅಂದರೆ ನಾನು ಏನಾದರೂ ಮಾಡಬೇಕು, ಹೆಂಗೆ ಬೀಸ್ತಾರೆ ಎಲ್ಲವೂ ಕೂಡ ನನಗೂ ಜವಾಬ್ದಾರಿ ಬರಬೇಕು ಅನ್ನೋ ಕಾರಣದಿಂದ. ಯಾಕೆ ಅಂದರೆ ಬೈ ಬರ್ತ್ ನಮ್ಮ ಮನೆಯಲ್ಲಿ ಸರ್ವೆಂಟ್ಸ್ ನಮಗೆ ತುಂಬ, ಇಲ್ಲಿವರೆಗೂ ನನಗನ್ಸಿದ ಮಟ್ಟಿಗೆ ಒಂದು 500 ಜನ ನಮ್ಮ ಮನೆಗಳಲ್ಲಿ ಕೆಲಸ ಮಾಡಿ ಹೋಗಿರ್ಬೋದು. ಆ 500 ಜನರು ಕೂಡ ಏನು ಕೆಲಸ ಮಾಡಿ ಹೋಗಿದ್ದಾರೆ, ಅವ್ರು ಇವತ್ತಿಗೂ ಕೂಡ ಬಂದು ನಮ್ಮನ್ನು ಭೇಟಿ ಆಗಿನೇ ಮುಂದಿನ ಕೆಲಸ ಇವತ್ತಿಗೂ ಕೂಡ ನಮಗೆ ನೆನೆಸ್ಕೊತಾರೆ. ಕಾರಣ ಏನು ಅಂದರೆ ಅವರನ್ನು ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿದ್ವಿ ಅನ್ನೋ ಕಾರಣಕ್ಕೆ. ನಾನು ವಿಶೇಷವಾಗಿ ಇಲ್ಲಿವರೆಗೂ ಮನಸ್ಸಾಪೂರ್ವಕವಾಗಿ ಯಾವುದೇ ದೇವರನ್ನು ನಮಸ್ಕಾರ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಒಬ್ಬನೇ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ತೀನಿ. ಬಟ್ ಏನೋ ಒಂದು ಹಿಂಗೆ ಬೇಡ್ಕೊಳ್ಳೋದು, ಇದನ್ನು ಕೊಡು ಅದನ್ನು ಕೊಡು ಅಂತ ಪೂಜೆ ಮಾಡೋದು, ಯಾವುದೇ ರೀತಿಯಾದ ಹೋಮ ಯಜ್ಞ ಹವನ ನಾನು ಸ್ವಯಂ ಪ್ರೇರಿತವಾಗಿ ಮಾಡಿಲ್ಲ. ಉಪವಾಸ ವೃತ್ತ ಮಾಡಿಲ್ಲ, ಸಂಧ್ಯಾ ವಂದನೆ ಮಾಡಿಲ್ಲ, ಲಿಂಗ ಪೂಜೆ ಮಾಡಿಲ್ಲ, ಏನೂ ಮಾಡಿಲ್ಲ. ಓನ್ಲಿ ಧ್ಯಾನ ಒಂದೇ ನಮ್ಮ ಒಂದು ಸಾಧನೆಗೆ ಇದು ಮಿತ್ರ. ಯಾವಾಗ ವ್ಯಕ್ತಿ ಧ್ಯಾನದ ಹಿಂದೆ ಹೋಗ್ತಾನೆ ಆಗ ವ್ಯಕ್ತಿಯ ಬುದ್ಧಿ ಸಂಯಮದಲ್ಲಿರುತ್ತೆ. ಯಾವ ವ್ಯಕ್ತಿಯ ಬುದ್ಧಿ ಸಂಯಮದಲ್ಲಿರುತ್ತೆ ಅವನು ಕರ್ಮ ಮತ್ತು ಧರ್ಮದ ಹಾದಿಯಲ್ಲಿ ನಡಿಲಿಕ್ಕೆ ಶುರು ಮಾಡ್ತಾನೆ. ಸೊ ರೀಸೆಂಟ್ಲಿ ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ ನಾವು, ಬೂಕನಕೆರೆಯಲ್ಲಿ, ಇದ್ರ ಹತ್ರ ಬರುತ್ತೆ, ಮಂಡ್ಯ ಹತ್ರ ಭೂವರಹ ಸ್ವಾಮಿ. ಸೊ ನಮ್ಮ ಫ್ರೆಂಡ್ ಎಲ್ಲ ಇದ್ದ ಪಕ್ಕದಲ್ಲಿ, ಇದು ಇಟ್ಟಂಗೆ ಪೂಜೆ, ಉಸುಕು ಪೂಜೆ ಎಲ್ಲ ಮಾಡಿಸ್ಬೇಕು, ನಾನು ಹೋಗಿ ತೊಗೊತೀನಿ, ನೀನು ನಾ ಮಾಡಿಸಲ್ಲ ಅಂತ ಹೇಳಿದೆ. ಯಾಕೋ ಎಲ್ಲರೂ ಮಾಡಿಸ್ತಾರೆ, ನಿನ್ಗೇನು ಬೇಡವಾ ಭೂಮಿಗೆ, ನನಗೆ ಭಾಳ ಕೊಟ್ಟಿದ್ದಾನೆ ದೇವ್ರ ಅಂತ ಹೇಳಿದೆ. ಅವಶ್ಯಕತೆ ಎಷ್ಟಿದೆ ಅದಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ದಾನೆ. ಸೊ ಹೀಗಾಗಿ ನನಗೆ ನಾವು ಪೂಜೆ ಅದು ಬೇಕು, ಆ ಪ್ಲಾಟ್ ಬೇಕು, ಗದ್ದೆ ಬೇಕು, ಮನೆ ಬೇಕು ಅಂತ ಇಟ್ಟಂಗಿ ಉಸುಗಿನ ಪೂಜೆ ಮಾಡಲ್ಲ ಅಂತ ಹೇಳಿದೆ ನಾವು. ಓಕೆ ಅವನ್ನೆಲ್ಲ ಮಾಡ. ಓಕೆ, ನಾನು ದೇವ್ರ ಮುಂದೆ ಹೋಗಿ ಹೇಳಿದೆ, ಇಲ್ಲಿವರೆಗೂ ಎಲ್ಲವೂ ಕೊಟ್ಟಿದ್ಯಪ್ಪ, ನನಗೇನು ಮತ್ತೇನು ಬೇಕಿಲ್ಲ, ಸೊ ಇಷ್ಟೇ ಸಾಕು, ನನಗೆ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಬಂದಿದ್ದೀನಿ ನಿನಗೆ ಅಷ್ಟೇ ಅಂತ ಹೇಳಿದೆ. ಹೋಗಿ ಬಂದ ಕೂಡಲೇ ಒಂದು 15 ದಿನದಲ್ಲೇ ನನಗೆ ಒಂದು 10 ಎಕರೆ ಒಂದು ಬರೋದಿತ್ತು ಹಳೇದು. ಆಯಿತು, ಅವನಿಗೇನು ಸಿಕ್ಕಿಲ್ಲ. ಇನ್ನು ನಮಗೆ ಸಿಕ್ತು, ಅವನಿಗೇನು ಸಿಕ್ಕಿಲ್ಲ. ನಾನು ಬೇಡ್ಕೊಂಡೇ ಇಲ್ಲ. ಯಾಕೆ ಕೊಟ್ಟಿದ್ಯಾ ಮಾರೆ, ನನಗೆ ಯಾರು ಇಲ್ಲದೆ ಇರೋರಿಗೆ ಸ್ವಲ್ಪ ಕೊಡು ಅಂತ. ನಮಗೆ ಸಾಕಿನ ಮುಂದೆ ಏನು ಕೊಟ್ಟಿದೆಯಾ ಅದು ಕೃತಜ್ಞತಾ ಭಾವ ನಮ್ಮಲ್ಲಿ ಇದೆ ಅಂತ ಹೇಳಿದೆ ಅಷ್ಟೇ. ಸೊ ದಿಸ್ ಈಸ್ ಹೌ ದಿ ಗಾಡ್ ವರ್ಕ್ಸ್ ಅಂತ. ಮತ್ತು ನಾನು ಹೇಳಿದ್ದೀನಿ ಅಂತ ನೀವು ಅದನ್ನೇ ಫಾಲೋ ಮಾಡಿ ಕಾಪಿ ಮಾಡೋಕೆ ಹೋದರೆ ನಿಮ್ಗೆ ಆಗಲ್ಲ.
ಯಾಕಂದರೆ ನಾವು ಪ್ಲ್ಯಾನ್ಡ್ ಇಲ್ಲ. ಮತ್ತು ಹೊರಗೊಂದು ಮನಸ್ಸಿನ ಮೂಲೆಯಲ್ಲಿ ಒಂದು, ಹೃದಯದ ಮೂಲೆಯಲ್ಲಿ ಒಂದು, ಬುದ್ಧಿಯಲ್ಲಿ ಏನೋ ಒಂದು ಇದು ಬೇಕು, ಅದು ಎಕ್ಸ್ಪೆಕ್ಟೇಷನ್ನು, ಈ ಥರ ಏನೂ ಇರೋದಿಲ್ಲ. ಕಂಪ್ಲೀಟ್ಲಿ ನಮ್ಮ ಮೈಂಡ್ ಬ್ಲ್ಯಾಂಕ್ ಇರುತ್ತೆ. ಮತ್ತು ಇಂಟೆನ್ಷನ್ಸ್ ಬಹಳ ಪ್ಯೂರ್ ಇರ್ತದೆ. ಇಂಟೆನ್ಷನ್ಸ್ ಬಹಳ ಪ್ಯೂರ್ ಇರಬೇಕು. ಇದು ಫಸ್ಟ್ ಮಾತು ನೆನ್ಪಿಟ್ಕೊಳ್ಳಿ. ಕರ್ಮ ಧರ್ಮ ಏನಿದೆ, ಯಾರಿಗೋ ಮೆಚ್ಚಿಸ್ಲಿಕ್ಕಾಗಿ, ದೇವರನ್ನು ಮೆಚ್ಚಿಸ್ಲಿಕ್ಕಾಗಿ, ಅಥವಾ ತೋರ್ಪಡಿಕೆಗಾಗಿ, ಅಥವಾ ಗ್ರಹಗಳು ನನ್ನನ್ನು ಆಶೀರ್ವದಿಸಲಿ ಅಂತ ಒಳ್ಳೆಯ ಕರ್ಮ ಧರ್ಮ ಮಾಡೋರಿಗೆ ಯಾವತ್ತೂ ಕೂಡ ನಿಮಗೆ ಇದರ ಫಲ ಸಿಗೋದಿಲ್ಲ ಮಿತ್ರ. ಇಂಟೆನ್ಷನ್ ಶುಡ್ ಬಿ ಪ್ಯೂರ್, ಹಾರ್ಟ್ ಶುಡ್ ಬಿ ಪ್ಯೂರ್, ಮತ್ತು ಭಾವನೆಗಳು ತುಂಬ ಪ್ಯೂರ್ ಆಗಿರಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಜಾತಕದಲ್ಲಿ ಅಮಾವಾಸ್ಯೆ ಯೋಗ ಇದೆ, 8ನೇ ಮನೆಯಲ್ಲಿ ಚಂದ್ರಮ ಇದ್ದಾನೆ. ಸೊ ಒನ್ ಆಫ್ ದಿ ವರ್ಸ್ಟ್ ಜಾತಕ. ಬಟ್ ಸ್ಟಿಲ್ ಅವನ ಅನುಗ್ರಹದಿಂದ, ಕೇವಲ ಅವನ ಅನುಗ್ರಹದಿಂದ, ಅವ ಅಂದರೆ ನಾನು ನಂಬುವಂಥ ದೇವರು. ನೀವೇನು ಪೂಜೆ ಮಾಡ್ತೀರ ಪ್ರತಿನಿತ್ಯ, ದುರ್ಗಮ್ಮ ಮತ್ತು ಇನ್ನೇನೋ ನಾನಾ ರೀತಿಯ ಹೆಸರುಗಳನ್ನು ಇಟ್ಕೊಂಡು ಏನು ಪೂಜೆ ಮಾಡ್ತೀರ, ಅಂಥ ಯಾವುದೇ ದೇವರನ್ನು ನಾನು ಪೂಜೆ ಮಾಡೋದಿಲ್ಲ. ನಾವು ಪೂಜೆ ಮಾಡುವಂಥ ದೇವರು ಬೇರೆಯೇ ಇದ್ದಾರೆ, ನಾವು ಮಾಡುವಂಥ ಸಾಧನಗಳು ಬೇರೆಯೇ ಇದ್ದಾವೆ. ಯಾಕಂದರೆ ಅದು ಆ ಥರದ ಕೆಲವೊಂದು ವಿಷಯಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋಂಗೂ ಇಲ್ಲ. ಯಾಕಂದರೆ ನೀವು ಏನು ದಿನಂಪ್ರತಿ ಏನು ವಿಡಿಯೋಸ್ ನೋಡ್ತೀರಾ, ಕುಂಡಾಲಿನಿ ಶಕ್ತಿ ಜಾಗೃತ ಮಾಡೋದು ಹೇಗೆ, ಗ್ರಹಗಳನ್ನು ಆ್ಯಕ್ಟಿವೇಶನ್ ಮಾಡೋದು ಹೇಗೆ, ಇವೆಲ್ಲವೂ ಕೂಡ ಬೋಗಸ್. ಓಕೆ, ಒಬ್ಬ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿರುವಂಥ ವ್ಯಕ್ತಿ ಈ ಥರದ ಸೀಕ್ರೆಟ್ಗಳನ್ನು ಯಾವುದೂ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ. ಅವ್ರು ಮಾಡ್ಕೊಂಡಿದ್ದಾನಂದ್ರೆ ಅವ್ನು ಸಾಧಕನಲ್ಲ, ಬೋಗಸ್ ನನ್ನ ಮಗ ಅಂತ ಅರ್ಥ. ಓಕೆ, ಸೊ ಏನು ಪ್ಯೂರ್ಲಿ ಕೋರ್ ಟ್ರುತ್ಸ್ ಇರ್ತವೆ ಅದನ್ನು ನಾವು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಓನ್ಲಿ ಒಂದು ಜನರಲ್ ಕಾಮನ್ ಏನಿರ್ತಾವೆ ಅದನ್ನು ಮಾತ್ರ ಶೇರ್ ಮಾಡ್ಕೊತೀವಿ. ಕರ್ಮ ಧರ್ಮ ಎರಡೂ ಕೂಡ ನೆಟ್ಟಗಾಗೋದು ಬುದ್ಧಿಯಿಂದ. ಬುದ್ಧಿ ಸಂಯಮದಲ್ಲಿ ಬರಲಿಕ್ಕೆ ಸಾಧನೆ, ಆ ಸಾಧನೆ ಬರೋದು ನಿಮಗೆ ಮೆಡಿಟೇಷನ್ ಇಂದ. ಯಾವುದೇ ಕಾರಣಕ್ಕೂ ಕೂಡ ನೀವು ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗಳನ್ನು ಇದು ಬೇಕು, ಇದು ಕೊಡು ಅಂತ ದೇವರ ಮುಂದೆ ಬೇಡ್ಕೊಂಡ್ರೆ ಅದು ನಿಮಗೆ ಯಾವತ್ತೂ ದಕ್ಕೋದಿಲ್ಲ, ಕೊಡೋದಿಲ್ಲ, ಸಿಗೋದಿಲ್ಲ. ಇದು ನೆನ್ಪಿಟ್ಕೊಂಡ್ಬಿಡಿ. ಭೂಮಿ ಬೇಕು, ಗಂಡು ಮಗು ಬೇಕು, ಮನೆ ಬೇಕು, ಪ್ಲಾಟ್ ಬೇಕು, ಹೊಲ ಬೇಕು, ನೌಕರಿ ಬೇಕು, ಇದೆಲ್ಲವೂ ಕೂಡ ದೇವ್ರ ಕೆಲಸ ಕೊಡೋದಕ್ಕೆ. ಓಕೆ, ಅದು ಕರ್ಮಾಧಾರಿತ ಇರುತ್ತೆ. ಸೊ ತಾತ ಇದ್ದರು, ಮೆಟರ್ನಲ್ ಸೈಡ್ ತಾತ 94ನೇ ವಯಸ್ಸು ತನಕ ಇದ್ದರು ಜೀವಂತ. ದಿನಕ್ಕೊಂದು 5-6 ಸಿಗರೇಟ್ ಸೇರ್ತಿದ್ರು, 3-4 ಟೀ ಕುಡಿತಿದ್ರು. ವ್ಯಕ್ತಿ ಸದಾಕಾಲ ಧರ್ಮದ ಹಾದಿಯಲ್ಲಿ ನಡೆದಿರುವಂಥ ವ್ಯಕ್ತಿ. ಶುಗರ್ ಇಲ್ಲ, BP ಇಲ್ಲ, ಸಮಾಜದಲ್ಲಿ ಒಳ್ಳೆ ವರ್ಚಸ್ಸಿತ್ತು, ಸಿಕ್ಕಾಪಟ್ಟೆ ಆಸ್ತಿ. ಸೊ ಎಲ್ಲನೂ ಕೂಡ ಲೈಫನ್ನು ಲಾಸ್ಟ್ ಒಂದು 90 ವರ್ಷದವರೆಗೂ ಅನುಭವಿಸಿ ಹೋದರು. ಲಾಸ್ಟ್ 4 ವರ್ಷ ಆರೋಗ್ಯ ಕೈ ಕೊಡ್ತು, ಅದು ಇದು ಸಮಸ್ಯೆಗಳು ಬಂತು, ಇವೆಲ್ಲವೂ ಕೂಡ ಎಲ್ರಿಗೂ ಆಗುತ್ತೆ. ಅವ್ರಿಗೆ 90 ಆದರೂ ಆಗಿದೆ ಅಂದರೆ ಗ್ರೇಟ್. ಓಕೆ, ಸೊ ಅದರ ಹಿಂದೆ ಇರುವಂಥ ಮೂಲ ಕಾರಣವೇ ಕರ್ಮ ಮತ್ತು ಧರ್ಮದ ಹಾದಿಯಲ್ಲಿ ನಡೆದು ಅಲ್ಲದೇನೆ ತನ್ನ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಕಲಿಸಬೇಕು. ಇದು ರೂಲ್ ಪ್ರಕೃತಿ ಮಾಡಿಟ್ಟಿದೆ ಆಲ್ರೆಡಿ. ನೀವು ಯಾವಾಗ ನಿನ್ನ ಮಕ್ಕಳಿಗೆ ನೀವು ಕರ್ಮ ಧರ್ಮದ ಹಾದಿಯಲ್ಲಿ ನಡೆಯೋದು ಕಲಿಸೋದಿಲ್ಲ, ಅಲ್ಲಿವರೆಗೂ ಅವರಿಗೂ ಕೂಡ ಒಳ್ಳೇದಾಗೋದಿಲ್ಲ. ಮತ್ತು ಕರ್ಮ ಧರ್ಮ ಅಂದರೆ ಬಹಳ ಸಿಂಪಲ್ ಥಿಂಗ್ಸಲ್ಲಿ ಇರುತ್ತೆ, ಭಾಳ ಬ್ರಾಡ್, ಏನೋ ದೊಡ್ಡದು ಸಿಗರೇಟ್ ಸೇದ್ಬೋದು, ಕುಡಿಬಾರ್ದು, ದೇವರಿಗೆ ನಮಸ್ಕಾರ ಮಾಡಬೇಕು, ಇವೆಲ್ಲ ಕರ್ಮ ಧರ್ಮದಲ್ಲಿ ಬರೋದಿಲ್ಲ. ಪ್ರಾಣಿ ಹಿಂಸೆ ಮಾಡಬಾರ್ದು, ಪಂಚಮಹಾಭೂತಗಳನ್ನು ಅವಮಾನ ಮಾಡಬಾರ್ದು, ಸುಳ್ಳು ಮೋಸ ವಂಚನೆ ಮಾಡಬಾರ್ದು. ಸೊ ಈ ಥರದ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕರ್ಮ ಧರ್ಮ ಅಡಿಗಿರುತ್ತೆ ವಿನಃ ದೊಡ್ಡ ಇದರ ವಿಷಯದಲ್ಲಿ ಇರೋದಿಲ್ಲ. ಓಕೆ, ಮತ್ತು ಇಂಟೆನ್ಷನ್ಸ್ ಭಾಳ ಪ್ಯೂರ್ ಇರಬೇಕು. ಚಾಡಿ ಹೇಳೋದು, ಚುಗುಲಿ ಮಾಡೋದು, ಒಬ್ಬನ ಯಾವನೋ ಬೆಳೀತಾ ಇದ್ದಾನೆ ಅಂದರೆ ಅವನಿಗೆ ಕಾಲಿ ಎಳೆಯೋದು, ಇವೆಲ್ಲವೂ ಕೂಡ ಪಾಪ ಕರ್ಮದಲ್ಲಿ ಬರ್ತದೆ. ಪ್ಯೂರಿಟಿ ಆಫ್ ಹಾರ್ಟ್, ಕರ್ಮ ಧರ್ಮ, ಬುದ್ಧಿ, ಸಾಧನೆ, ಇವುಗಳಿಂದ ಈ ಥರದ್ದು ಏನು ಫಾಲೋ ಮಾಡ್ತಾನೆ ವ್ಯಕ್ತಿ,
ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಇನ್ನೊಂದು ಏನು ಅಂದರೆ ಆಹಾರ ಶೈಲಿ, ಆಹಾರ ಪದ್ಧತಿ, ಇಷ್ಟನ್ನು ಯಾರು ಫಾಲೋ ಮಾಡ್ತಾರೆ ಅವನಿಗೆ ಜ್ಯೋತಿಷ್ ಶಾಸ್ತ್ರಕ್ಕೂ ಅವನಿಗೂ ಸಂಬಂಧನೇ ಇಲ್ಲ. ನರೇಂದ್ರ ಮೋದಿ 72-75 ವಯಸ್ಸನ್ನು, ಬಹುಶಃ 72 ಈಗ. ಅಧಿಕಾರದ ಆಸೆ ಪಟ್ಟು ಎಲೆಕ್ಷನ್ ನಿಂತ್ಕೊಂಡಿಲ್ಲ ವ್ಯಕ್ತಿ ಅಂತ. ಜೀವನದ 50 ವರ್ಷಗಳ ಕಾಲ RSS ಕಚೇರಿ ಕೆಲಸ ಮಾಡೋದು. RSS ಅಂದರೆ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋದು. ಅಲ್ಲೇನು ಆಸೆ ಇರಲ್ಲ, ಅಧಿಕಾರ ಬೇಕು ಅಂತ ಆಸೆ ಇರಲ್ಲ. ಸೊ ಅವನು ತೋರ್ಪಡಿಕೆಗೆ ಮಾಡಲಿಲ್ಲ, ಮನಸ್ಸೋ ಇಚ್ಛೆಯಿಂದ, ಪ್ಯೂರಿಟಿ ಆಫ್ ಹಾರ್ಟಿಂದ, ಯಾವುದೇ ಇಂಟೆನ್ಷನ್ಗಳು ಇಲ್ಲದೇನೆ ಅದನ್ನು ಫಾಲೋ ಮಾಡ್ತಾ ಬಂದ 50ನೇ ವಯಸ್ಸಿಗೆ ಡೈರೆಕ್ಟ್ CM ಆಫ್ ಗುಜರಾತ್. ಪ್ರಕೃತಿ ನಾವು ಮಾಡ್ತಾ ಇರುವಂಥ ಅಷ್ಟು ಆ್ಯಕ್ಟಿವಿಟೀಸನ್ನು ಕೂಡ ಗಮನಿಸ್ತಾ ಇರ್ತದೆ ಮಿತ್ರ. ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ನೀವು ಒಬ್ಬರೇ ಏನು ಮಾಡ್ತೀರಾ ಮಾಡಿ, ಅದೆಲ್ಲವೂ ಕೂಡ ನೋಟೆಡ್ ಡೌನ್ ಬೈ ಪ್ರಕೃತಿ. ಮನುಷ್ಯನ ಬ್ರೇನ್ ತಯಾರು ಮಾಡಿರೋದು ಪ್ರಕೃತಿ. ಆ ಬ್ರೈನ್ನಲ್ಲಿ ಎಷ್ಟು ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಎಷ್ಟು ಮೆಮೊರಿ ಪವರ್ ಇದೆ ಅಂತ ನಿಮ್ಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಅಂಗವನ್ನು ನಮ್ಮ ಪ್ರಕೃತಿ ನಮ್ಮ ಸಲುವಾಗಿ ನಿರ್ಮಾಣ ಮಾಡಿದೆ ಅಂದರೆ ಅದರ ಬ್ರೈನ್ ಹೆಂಗಿರ್ಬೋದು, ಅದರ ಮೆಮೊರಿ ಪವರ್ ಹೆಂಗಿರ್ಬೋದು. ನಾನು 1000 ವರ್ಷದ ಹಿಂದೆ ಯಾವ ಜನ್ಮ ತೆಗೆದುಕೊಂಡು ಆ ಜನ್ಮದಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದೆ ಎಲ್ಲವೂ ಕೂಡ ಪ್ರಕೃತಿಯ ಬುಕ್ಕಿನಲ್ಲಿ ನೋಟ್ ಡೌನ್ ಇರ್ತದೆ, ವಿತ್ ಡೇಟ್, ವಿತ್ ಟೈಮ್ ಇದ್ದರೆ. ನಮ್ಮ ಮೆಮೊರಿ ಪವರ್ ಲಾಸ್ ಆಗ್ಬೋದು, ಪ್ರಕೃತಿಯ ಮೆಮೊರಿ ಪವರ್ ಯಾವತ್ತೂ ಕೂಡ ಲಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿಥಿಂಗ್ ಈಸ್ ನೋಟೆಡ್, ಎವ್ರಿಥಿಂಗ್ ಈಸ್ ಕ್ಲಿಯರ್. ಮತ್ತು ವಿತ್ ಅಲಾರಾಮ್ ಥರ ಅದು, ಅದಕ್ಕೆ ಯಾರೂ ನೆನಪು ಮಾಡೋದು ಬೇಕಿಲ್ಲ, ಇದು ಮಾಡೋದು ಬೇಕಿಲ್ಲ, ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಲಿ ಸಿಸ್ಟಮ್ ಆ ರೀತಿ ಕೆಲಸ ಮಾಡ್ತಾ ಹೋಗ್ತದೆ ಅದು. ಸೊ ನಾನು ಪ್ರತಿದಿನ ಜಾತಕವನ್ನು ನೋಡ್ತಾ ಇರ್ತೀವಲ್ಲ, ನನಗೂ ಹೊಟ್ಟೆ ಕಿಚ್ಚು ಬಿಡುತ್ತೆ, ಏನಪ್ಪ ಇಷ್ಟು ಅದ್ಭುತವಾದ ಜಾತಕ ಇದೆ, ಎಷ್ಟು ಚೆನ್ನಾಗಿ ಕೂತಿದೆ ಅವು ಗ್ರಹಗತಿಗಳಂತ. ಬಟ್ ಆ ವ್ಯಕ್ತಿ ಜೊತೆ ಸಂಭಾಷಣೆ ಮಾಡ್ತಾ ಹೋದಂತೆ ನನ್ನ ಲೈಫ್ ತುಂಬ ಅದ್ಭುತ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ನನಗೆ. ಅವನಿಗೆ ಎಷ್ಟು ಕಷ್ಟ ಇದ್ದಾವೆ, ಎಷ್ಟು ನರಳಾಟ ಇದೆ, ದೇವ್ರು ಕೆಲವರಿಗೆ ದುಡ್ಡು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿಲ್ಲ, ಆರೋಗ್ಯ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದ್ದಾನೆ, ಸಂಸಾರ ಕೊಟ್ಟಿಲ್ಲ, ಮಕ್ಕಳು ಕೊಟ್ಟಿಲ್ಲ. ಸೊ 1 ಕೊಟ್ಟರೆ 4 ಕಿತ್ಕೊಂಡಿದ್ದಾನೆ, 4 ಕೊಟ್ಟರೆ 1 ಇಂಪಾರ್ಟೆಂಟ್ ಕಿತ್ಕೊಂಡಿರ್ತಾನೆ. ಸೊ ವಿ ಹ್ಯಾವ್ ಟು ಮೂವ್ ವಿತ್ ದ ಪ್ಲಾನೆಟ್ಸ್, ವಿ ಹ್ಯಾವ್ ಟು ವಾಕ್ ವಿತ್ ದ ಪ್ಲಾನೆಟ್ಸ್. ಅವು ಹೆಂಗೆ ಕೊಡ್ತವೆ ಅದನ್ನು ತಲೆ ಬಗ್ಗಿಸಿ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನಾವು. ಇದರಲ್ಲಿ ಏನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಜ್ಯೋತಿಷ್ಶಾಸ್ತ್ರದಲ್ಲಿ ಓನ್ಲಿ ಚಿಕ್ಕ ಚಿಕ್ಕ ವಿಷಯಗಳನ್ನು ನೋಡ್ಬೋದು ನಾವು ಅಷ್ಟೇ. ಮ್ಯಾರೇಜ್ ಯಾವಾಗ ಆಗ್ಬೋದು, ಯಾವಾಗ ಇನ್ಕಮ್ ಶುರು ಆಗ್ಬೋದು, ಯಾವಾಗ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಬೋದು, 7.5 ಯಾವಾಗಿರುತ್ತೆ, ರಾಹು ಕೇತು ಅಂತರ್ದಶ ಮಹಾದಶಗಳು ಯಾವಾಗಿರುತ್ತೆ, ಏನು ಫಲಗಳು ಸಿಗ್ಬೋದು, ಇವೆಲ್ಲ ಒಂದು ಬೇಸಿಕ್ ಥಿಂಗ್ಸನ್ನು ನಾವು ನೋಡ್ಬೋದು. ಬಟ್ ಯಾವುದೇ ಗ್ರಹಗಳು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರಬಾರ್ದು ಅಂತ ಇತ್ತು ಅಂದರೆ ಖಂಡಿತವಾಗೂ ಕರ್ಮ, ಧರ್ಮ, ಬುದ್ಧಿ, ಕಾನ್ಷಿಯಸ್ನೆಸ್ ಮಿತ್ರ, ಇದೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ನಾನು ನಿಮಗೆ ಕಾನ್ಷಿಯಸ್ನೆಸ್ ಇದ್ದಾಗಲೇ ವ್ಯಕ್ತಿ ಕರ್ಮ, ಧರ್ಮ, ಬುದ್ಧಿ ಇವೆಲ್ಲವೂ ಕೂಡ ಸಂಯಮದಲ್ಲಿರುತ್ತೆ. ಇದು ಬರೋದಾಗೇನು ಮತ್ತೆ ಮೆಡಿಟೇಷನ್ ಇದೆ. ಅರಿವೇ ಗುರು ಬಸವಣ್ಣ ಹೇಳಿದ್ದಾರೆ. ಬಹುಶಃ ನನಗನ್ಸಿದ ಮಟ್ಟಿಗೆ ನನ್ನ ಊಹೆ ಪ್ರಕಾರ ಬಸವಣ್ಣನಲ್ಲಿ ಕೇತು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹುಟ್ಟಿದ ಬ್ರಾಹ್ಮಣನಾಗಿ ಆ ಕಾಲಕ್ಕೆ ಅಲ್ಲಿರುವಂತಹ ಅಷ್ಟು ಟ್ರೆಡಿಷನ್ಸು, ಅವ್ರು ಪಾಲನೆ ಮಾಡಿರೋಂಥ ವೃತ್ತ ಸಂಧ್ಯಾವಂದನೆ ಎಲ್ಲ ಬೀದಿಗೆ ಬಿಟ್ಟು ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂದರೆ ಡೆಫಿನೆಟ್ಲಿ ಅದು ಕೇತುಂದೇ ಕೆಲಸ. ಕೇತು ಇದ್ದಾಗಲೇ ವ್ಯಕ್ತಿ ದೇವ್ರ ಪೂಜೆ ಮಾಡಲ್ಲ, ಒಂದು ಹೊಸ ಜಾತಿ ಹುಟ್ಟಾಕ್ತಾನೆ, ಹೊಸ ಆಚರಣೆಗಳು ಮತ್ತು ಈ ಥರ ಬೋಗಸ್ ಇದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಮತ್ತು ಕೇತು ಮೆಡಿಟೇಷನ್ ಮಾಡಿಸ್ತಾನೆ. ಬಸವಣ್ಣ ಅದ್ಭುತವಾದ ಮೆಡಿಟೇಷನ್ ಮಾಡಿ 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 ಒಂದು ಕಾನ್ಷಿಯಸ್ನೆಸ್ ಬಳಸ್ಕೊಂಡ ಮೇಲೇ ಅರಿವೇ ಗುರು ಅನ್ನುವಂಥ ಶಬ್ದ ಬಾಯಿಂದ ಆಚೆ ಬರುತ್ತೆ. ಇಲ್ಲದ್ರೆ ಎಲ್ರಿಗೂ ಅಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮಿತ್ರ. ಸಾಮಾನ್ಯ ವ್ಯಕ್ತಿಗೆ ಬರಲ್ಲ ಅಂಥವೆಲ್ಲ.
ಸಾಧನೆ ಉತ್ತುಂಗದ ಶಿಖರಕ್ಕೆ ಹೋದವನಿಗೆ ಮಾತ್ರ ಈ ಥರದ ವಿಚಾರಗಳು ಬರ್ತವೆ, ಬೇರೆಯವನಿಗೆ ಬರಲ್ಲ. ಯಾಕಂದರೆ ಅರಿವೇ ಗುರು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಏನು ವೀಕ್ಷಕರು ಈ ಕೇಳ್ತಾ ಇದ್ದೀರಿ ಈ ಶಬ್ದ 99.99% ಅದರ ಬಗ್ಗೆ ಜ್ಞಾನನೇ ಇರಲ್ಲ. ಯಾಕಂದರೆ ಅನುಭವ ಇಲ್ಲ. ಅರಿವು ಅಂದ್ರೆ ಏನು ಗೊತ್ತಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನನಗೆ ಅಷ್ಟೇ ಗೊತ್ತು. ಬಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನನಗೆ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ನಿಮಗೆ ಹೇಗೆ ತಿಳಿಸ್ಬೇಕು ಅಂತ ಗೊತ್ತಿಲ್ಲ, ಮತ್ತು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ದಟ್ ಈಸ್ ದ ಒಂದು ಫೀಲ್. ಅದು ಅರಿವು ಅನ್ನೋದು ಒಂದು ಫೀಲ್, ಒಂದು ಕಾನ್ಷಿಯಸ್ನೆಸ್. ಅದನ್ನು ಅನುಭವಿಸಿದವನಿಗೆ ಮಾತ್ರ ಅದರದ್ದು ವ್ಯಾಲ್ಯೂ ಗೊತ್ತು, ಬೇರೆಯವನಿಗೆ ಗೊತ್ತಿಲ್ಲ. ಸೊ ದಟ್ ಈಸ್ ಕಾನ್ಷಿಯಸ್ನೆಸ್. ಸೊ ಇಲ್ಲಿಗೆ ಮುಗಿಸೋಣ. ಫೈನಲ್ ಕನ್ಕ್ಲೂಷನ್: ಜಾತಕ, ಜ್ಯೋತಿಷ್ಯ, ಗ್ರಹಗತಿಗಳು ನಿಮ್ಮ ಮೇಲೆ ಬ್ಯಾಡ್ ಇಂಪ್ಯಾಕ್ಟ್ ಬೀಳಬಾರ್ದು, ಅಥವಾ ಜ್ಯೋತಿಷ್ಯಕ್ಕೂ ನಿಮಗೂ ಸಂಬಂಧನೇ ಇರಬಾರ್ದು ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗೂ ಕರ್ಮ, ಧರ್ಮ, ಆಚಾರ, ವಿಚಾರ, ಬುದ್ಧಿ ಸಂಯಮತೆ, ಕಾನ್ಷಿಯಸ್ನೆಸ್, ಇಷ್ಟು ಫ್ಯಾಕ್ಟರ್ಸನ್ನು ನೀವು ಗಮನದಲ್ಲಿಟ್ಟುಕೊಂಡು, ಯಾರೋ ನಾವು ಹೇಳಿದಂಥ ಅದು ಆಗೋದಿಲ್ಲ, ನೈಸರ್ಗಿಕವಾಗಿಯೇ ಬರುತ್ತೆ ಅದು ಕೂಡ. ಸೊ ಇವೆಲ್ಲವೂ ಕೂಡ ಭಾಳ ಸೀಕ್ರೆಟ್ ಥಿಂಗ್ಸು. ಸೊ ಹೆಂಗೆ ವರ್ಕ್ ಮಾಡ್ತವೆ, ಹೆಂಗಿರ್ತವೆ, ಅದು ಅಷ್ಟು ಡೀಪಾಗಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಓಕೆ, ಸೊ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ.